ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅವನು ಬರ್ತಾ ಇದ್ದಾನೆ. ಅಮೆರಿಕಾಗೆ ಭಯ ಅಂದ್ರೆ ಏನು ಅನ್ನೋದನ್ನ ತೋರಿಸಿದ ದೇಶದ ಅಧ್ಯಕ್ಷ ಭಾರತಕ್ಕೆ ಬರ್ತಾ ಇದ್ದಾನೆ. ಜಗತ್ತಿನಲ್ಲಿ ನಾವೇ ಶಕ್ತಿಶಾಲಿಗಳು ಅಂತ ಬೀಗುತ್ತಿದ್ದ ದೇಶಕ್ಕೆ ಅಡಿಯಿಂದ ಮುಡಿಯವರೆಗೂ ದಿಗಿಲು ಹುಟ್ಟಿಸಿದ ಅಗ್ರೆಸಿವ್ ಲೀಡರ್ ನಮ್ಮ ದೇಶಕ್ಕೆ ಬರ್ತಾ ಇದ್ದಾನೆ. ಅಮೆರಿಕ ಅಂದರೆ ಇವರ ಸಹವಾಸ ಬೇಡಪ್ಪ ಅಂತ ಕೈ ಮುಗಿಯುತ್ತಿದ್ದ ದೇಶಗಳ ನಡುವೆ ಈತ ಮಾತ್ರ ಅಮೆರಿಕವನ್ನ ಎದುರು ಹಾಕೊಂಡಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ಈತ ಭಾರತದ ಪ್ರಾಣ ಸ್ನೇಹಿತ. ಕುಚುಕು ದೋಸ್ತ್, ಸ್ನೇಹ ಅನ್ನುವ ಪದಕ್ಕೆ ಜಾಗತಿಕ ಮಟ್ಟದಲ್ಲಿ ನಿಜವಾದ ಅರ್ಥ ಕಲ್ಪಿಸಿಕೊಟ್ಟ ನಾಯಕ. ಸ್ನೇಹ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಪ್ರಾಣ ಸ್ನೇಹಿತ, ಮತ್ತೊಂದು ಸ್ವಾರ್ಥ ಸ್ನೇಹಿತ. ಸ್ವಾರ್ಥ ಸ್ನೇಹಿತ ಅನ್ನುವ ಪದಕ್ಕೆ ಈಗ ಉದಾಹರಣೆ ಕೊಡೋದು ತುಂಬಾನೇ ಸುಲಭ. ನಮ್ಮ ಜೊತೆಯೇ ಇದ್ದು ತಮ್ಮ ಕೆಲಸ ಮುಗಿದ ಬಳಿಕ ಬೆನ್ನಿಗೆ ಚೂರಿ ಹಾಕುವವರನ್ನ ಸ್ವಾರ್ಥ ಸ್ನೇಹಿತರು ಅಂತ ಕರೀತಾರೆ. ಈ ಸ್ವಾರ್ಥ ಸ್ನೇಹಿತನ ವಿಚಾರದಲ್ಲಿ ನೊಬೆಲ್ ಪ್ರಶಸ್ತಿ ಏನಾದರೂ ಇದ್ರೆ ಅದಕ್ಕೆ ಕಾಂಪಿಟೇಷನ್ ಇರೋದಿಲ್ಲ, ಅದು ನೇರವಾಗಿ ಟ್ರಂಪ್ ಕೈಗೆ ಹೋಗುತ್ತೆ. ಅದೇ ಒಂದು ವೇಳೆ ಪ್ರಾಣ ಸ್ನೇಹಿತನ ವಿಚಾರದಲ್ಲಿ ಕಾಂಪಿಟೇಷನ್ ಇದ್ರೆ ಅದು ರಷ್ಯಾದ ಅಧ್ಯಕ್ಷರಿಗೆ ಹೋಗುತ್ತೆ. ಕಾರಣ, ರಷ್ಯಾ ಒಮ್ಮೆ ಸ್ನೇಹಿತ ಅಂತ ಕರೆದ ಮೇಲೆ ಸುಖ ಇರಲಿ ದುಃಖ ಇರಲಿ ಪ್ರಾಣ ಹೋಗುವ ಸಿಚುವೇಶನ್ನಲ್ಲಿ ಕೂಡ ಕೈ ಬಿಡೋದಿಲ್ಲ. ಜಗತ್ತೇ ಎದುರಾಳಿಯಾಗಿ ನಿಂತರೂ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವ ಸ್ವಭಾವದ ದೇಶ ರಷ್ಯಾ. ಈಗಲೂ ಭಾರತದ ಸಹಾಯಕ್ಕೆ ಈ ದೇಶ ಬಂದುಬಿಟ್ಟಿದೆ. ಟ್ರಂಪ್ ತೆರಿಗೆ ಸಮರ ಸಾರಿರುವ ಬೆನ್ನಲ್ಲೇ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ. ಟ್ರಂಪ್ ಸೊಕ್ಕು ಇಳಿಸೋದಕ್ಕೆ ಎರಡು ದೈತ್ಯ ಶಕ್ತಿಗಳ ಸಮಾಗಮವಾಗುತ್ತಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ಗೆ ರತ್ನ ಗಂಬಳಿಯ ಸ್ವಾಗತ ಕೋರೋದಕ್ಕೆ ಭಾರತ ರೆಡಿಯಾಗಿದೆ. ಇಲ್ಲಿವರೆಗೆ ರಷ್ಯಾ ಜೊತೆ ಕೇವಲ ತೈಲ ವ್ಯಾಪಾರ ಮಾಡ್ತಾ ಇದ್ದ ಭಾರತ ಇನ್ಮುಂದೆ ತನ್ನ ವ್ಯಾಪಾರವನ್ನ ಮತ್ತಷ್ಟು ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದೆ. ಆ ಮೂಲಕ ಟ್ರಂಪ್ಗೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ ಪ್ಲಾನ್ ಮಾಡಿದೆ. ಇದರ ಮಧ್ಯೆ ಮೋದಿ ಪುಟಿನ್ ಜೊತೆ ದೂರವಾಣಿ ಕರೆಯಲ್ಲಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ಮೋದಿ ಹಾಗೂ ಪುಟಿನ್ ನಡುವೆ ಏನೆಲ್ಲ ಮಾತುಕತೆಯಾಗಿದೆ, ಪುಟಿನ್ ಭಾರತಕ್ಕೆ ಬರ್ತಾ ಇರೋದು ಯಾಕೆ, ಭಾರತ ಹಾಗೂ ರಷ್ಯಾ ಒಂದಾಗ್ಬಿಟ್ರೆ ಅಮೆರಿಕದ ಕತೆ ಮುಗಿಯುತ್ತಾ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಆತ್ಮೀಯ ಸ್ನೇಹಿತ ಪುಟಿನ್ ಜೊತೆ ಒಳ್ಳೆಯ ಮಾತುಕತೆಯಾಯಿತು. ಪ್ರಧಾನಿ ಮೋದಿ ಮಾಡಿರುವ ಟ್ವೀಟ್ ಇದು. ಈ ಟ್ವೀಟ್ ಅನ್ನ ಸರಿಯಾಗಿ ನೋಡಿ. ಇಲ್ಲಿ ಮೋದಿ ಪುಟಿನ್ ಅವರನ್ನ ನನ್ನ ಫ್ರೆಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದೊಂದು ಪದ ದೂರದ ಅಮೆರಿಕದ ಹೊಟ್ಟೆಗೆ ಬೆಂಕಿ ಹಾಕಿದೆ. ಯಾವ ಪದವನ್ನ ಬಳಸಿ ಭಾರತದ ಬೆನ್ನಿಗೆ ಚೂರಿ ಹಾಕಿದ್ರು, ಈಗ ಅದೇ ಪದವನ್ನ ಬಳಸಿ ಅಮೆರಿಕಾಗೆ ಬುದ್ಧಿ ಕಲಿಸೋದಕ್ಕೆ ಭಾರತ ಮುಂದಾಗಿದೆ. ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ದೂರವಾಣಿ ಕರೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಯಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಅದರಲ್ಲೂ ಉಕ್ರೇನ್ ಯುದ್ಧದ ಕುರಿತು ಕೂಡ ಪುಟಿನ್ ಹಾಗೂ ಮೋದಿ ಚರ್ಚೆ ನಡೆಸಿದ್ದಾರೆ. ಇದರ ಜೊತೆಗೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಕೂಡ ಮೋದಿ ಮಾತುಕತೆ ನಡೆಸಿದ್ದಾರೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ, ಅವರನ್ನ ಸ್ವಾಗತ ಮಾಡೋದಕ್ಕೆ ನಾನು ಉತ್ಸುಕನಾಗಿದ್ದೇನೆ ಅಂತ ಮೋದಿ ಇದೇ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲೇ ಅಸಲಿ ಸ್ನೇಹಿತರು ಯಾರು ಅನ್ನೋದು ಗೊತ್ತಾಗೋದು, ಸ್ನೇಹ ಗಟ್ಟಿಯಾಗೋದು ಕೂಡ ಇಂತಹ ಸಂದರ್ಭದಲ್ಲೇ. ಇದೇ ರೀತಿ ಈಗ ರಷ್ಯಾ ಹಾಗೂ ಭಾರತ ನಡುವಿನ ಸ್ನೇಹ ಗಟ್ಟಿಯಾಗುತ್ತಿದೆ. ಭಾರತ ರಷ್ಯಾವನ್ನ ಬಿಟ್ಕೊಡ್ತಾ ಇಲ್ಲ, ರಷ್ಯಾ ಭಾರತವನ್ನ ಬಿಟ್ಕೊಡ್ತಾ ಇಲ್ಲ. ಈ ನಡುವೆ ಎರಡು ದೇಶಗಳು ಕೂಡ ಅಮೆರಿಕವನ್ನ ಕೇರೆ ಮಾಡ್ತಾ ಇಲ್ಲ. ಟ್ರಂಪ್ ಇಷ್ಟೆಲ್ಲ ಧಮ್ಕಿ ಹಾಕಿದ ಮೇಲೆ 50% ತೆರಿಗೆ ಹಾಕಿದ ಮೇಲೂ ಭಾರತ ರಷ್ಯಾದ ಜೊತೆ ವ್ಯಾಪಾರ ಕಡಿಮೆ ಮಾಡಬಹುದು ಅಂತ ಜಗತ್ತು ಅಂದುಕೊಂಡಿತ್ತು. ಆದರೆ ಭಾರತ ಇದರ ಉಲ್ಟಾ ಮಾಡಿದೆ. ವ್ಯಾಪಾರ ಕಡಿಮೆ ಮಾಡೋದು ಬಿಟ್ಟು ಹೆಚ್ಚು ಮಾಡಿಕೊಂಡಿದೆ. ಇಲ್ಲಿವರೆಗೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನ ಮಾತ್ರ ಖರೀದಿ ಮಾಡ್ತಾ ಇತ್ತು. ಇನ್ನು ಮುಂದೆ ಅಪರೂಪದ ಖನಿಜಗಳು ಸೇರಿದಂತೆ ಹಲವು ವಿಚಾರಗಳ ಕುರಿತು ಭಾರತ ರಷ್ಯಾದ ಜೊತೆ ವ್ಯಾಪಾರವನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ. ಸ್ನೇಹಿತರೆ, ನಾವು ರೇರ್ ಅರ್ತ್ ಮಿನರಲ್ಸ್ಗಳ ಬಗ್ಗೆ ಕೆಲವು ದಿನಗಳ ಹಿಂದೆ ವಿಡಿಯೋ ಮಾಡಿದ್ವಿ. ಚೀನಾ ರೇರ್ ಅರ್ತ್ ಮಿನರಲ್ಗಳ ರಫ್ತಿಗೆ ನಿಷೇಧ ಹೇರಿದೆ. ಹೀಗಾಗಿ ಅಪರೂಪದ ಖನಿಜಗಳ ಕೊರತೆ ಭಾರತಕ್ಕೆ ಆಗಬಹುದು ಅನ್ನುವ ಬಗ್ಗೆ ಮಾಹಿತಿಯನ್ನ ಆ ವಿಡಿಯೋದಲ್ಲಿ ಕೊಟ್ಟಿದ್ವಿ. ಆದರೆ ಇನ್ಮುಂದೆ ಭಾರತಕ್ಕೆ ಅಂತಹ ಟೆನ್ಷನ್ ಇರೋದಿಲ್ಲ. ಕಾರಣ, ಭಾರತ ರಷ್ಯಾದ ಜೊತೆ ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಏರೋಸ್ಪೇಸ್ ಹಾಗೂ ಟೆಕ್ ಲೋಕದಲ್ಲಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಭಾರತ ಮುಂದಾಗಿದೆ. ಹಿಂದೆಲ್ಲ ಭಾರತ ಹಾಗೂ ರಷ್ಯಾ ನಡುವಿನ ಒಪ್ಪಂದಗಳು ಕಾಮನ್ ಆಗಿದ್ದವು. ಆದರೆ ಈಗ ಭಾರತ ಜಾಗತಿಕ ಮಟ್ಟದಲ್ಲೇ ನಮ್ಮ ಸ್ನೇಹ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿವರೆಗೆ ಕೇವಲ ಒಂದೆರಡು ಕ್ಷೇತ್ರಗಳಿಗೆ ಮಾತ್ರ ಭಾರತ ಹಾಗೂ ರಷ್ಯಾ ದೇಶಗಳು ಒಪ್ಪಂದ ಮಾಡಿಕೊಂಡಿದ್ದವು. ಆದರೆ ಇನ್ಮುಂದೆ ಅದನ್ನು ವಿಸ್ತರಣೆ ಮಾಡಿ ಹಲವು ಕ್ಷೇತ್ರಗಳಲ್ಲಿ ಭಾರತ ಹಾಗೂ ರಷ್ಯಾ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾವೆ.
ಆ ಮೂಲಕ ಭಾರತ ಹಾಗೂ ರಷ್ಯಾ ಸೇರಿಕೊಂಡು ದೊಡ್ಡ ಸಿಗ್ನಲ್ ಅನ್ನ ರವಾನೆ ಮಾಡಿದೆ. ಜಾಗತಿಕ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅಮೆರಿಕದ ಅಗತ್ಯವೇ ಇಲ್ಲ ಅನ್ನೋದನ್ನ ನಿರೂಪಿಸೋದಕ್ಕೆ ಭಾರತ ಮುಂದಾಗಿದೆ. ನಾವು ಯಾರ ಜೊತೆ ಸಂಬಂಧ ಇಟ್ಕೊಳ್ಬೇಕು, ಯಾವ ದೇಶದ ಜೊತೆ ವ್ಯಾಪಾರ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡೋದು ಬೇಡ. ಆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ಸಾಮರ್ಥ್ಯ ನಮಗಿದೆ ಅನ್ನೋದನ್ನ ಭಾರತ ಅಮೆರಿಕಾಗೆ ತೋರಿಸ್ತಾ ಇದೆ. ಸ್ನೇಹಿತರೆ, ಆಧುನಿಕ ಜಗತ್ತಿನಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ EV ವಾಹನಗಳಿಗೆ ಈ ರೇರ್ ಅರ್ಥಗಳು ಬೇಕೇ ಬೇಕು. ಇಂತಹ ರೇರ್ ಅರ್ತ್ ಮಿನರಲ್ಗಳು ಸಿಗೋದು ಚೀನಾ ಹಾಗೂ ರಷ್ಯಾದಂತಹ ದೇಶಗಳಲ್ಲಿ ಮಾತ್ರ. ಜಗತ್ತಿನ ಬಹುತೇಕ ಅಪರೂಪದ ಖನಿಜಗಳು ಈ ಎರಡು ದೇಶಗಳನ್ನ ಬಿಟ್ಟರೆ ಬೇರೆಲ್ಲೂ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಿಗೋದಿಲ್ಲ. ಹೀಗಾಗಿ ಚೀನಾ ಇದನ್ನೇ ಒಂದು ರೀತಿಯ ಅಸ್ತ್ರವನ್ನಾಗಿ ಬಳಕೆ ಮಾಡ್ತಾ ಇದೆ. ಅಮೆರಿಕ ತೆರಿಗೆ ಹೆಚ್ಚಳ ಮಾಡಿದರೆ ಚೀನಾ ರೇರ್ ಅರ್ತ್ ಮಿನರಲ್ಗಳನ್ನು ರಫ್ತು ಮಾಡೋದನ್ನೇ ನಿಷೇಧ ಮಾಡಿಬಿಡ್ತು. ಇಲ್ಲಿ ಚೀನಾ ಮುಳ್ಳನ್ನ ಮುಳ್ಳಿನಿಂದಲೇ ಚುಚ್ಚಿ ತೆಗೆಯುವ ಪ್ರಯತ್ನ ಮಾಡಿತ್ತು. ಇದರಿಂದ ಅಮೆರಿಕಾಗೂ ಕೂಡ ಬಿಸಿ ಮುಟ್ಟಿತ್ತು. ಇದೇ ಕಾರಣಕ್ಕಾಗಿ ಚೀನಾ ಮೇಲೆ ತೆರಿಗೆ ಹಾಕೋದಕ್ಕೆ ಅಮೆರಿಕ ಹಿಂದೆ ಮುಂದೆ ನೋಡ್ತಾ ಇರೋದು. ಸದ್ಯ 30% ತೆರಿಗೆ ಹಾಕಿರುವ ಅಮೆರಿಕ ಇನ್ನೂ 90 ದಿನಗಳ ಅವಕಾಶವನ್ನ ಚೀನಾಗೆ ಕೊಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಚೀನಾ ರೇರ್ ಅರ್ಥಗಳ ವಿಚಾರದಲ್ಲಿ ರಫ್ತು ನಿಷೇಧ ಮಾಡುವಾಗ ಕೇವಲ ಅಮೆರಿಕಾಗ್ ಮಾತ್ರ ಮಾಡಿಲ್ಲ, ಇಡೀ ಜಗತ್ತಿಗೆ ಮಾಡಿದೆ. ಇದರಿಂದ ಭಾರತಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಇನ್ನು ಮುಂದೆ ಈ ವಿಚಾರದಲ್ಲಿ ಬದಲಾವಣೆಗಳು ಆಗಬಹುದು. ಆದರೆ ಸದ್ಯದ ಮಟ್ಟಿಗೆ ರೇರ್ ಅರ್ಥಗಳ ವಿಚಾರದಲ್ಲಿ ಭಾರತ ರಷ್ಯಾದ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಈ ಮೂಲಕ ದೊಡ್ಡದೊಂದು ಸಮಸ್ಯೆ ಇಲ್ಲಿ ಪರಿಹಾರವಾಗಲಿಕ್ಕಿದೆ. ರೇರ್ ಅರ್ತ್ ಮಿನರಲ್ಸ್ ಎಲೆಕ್ಟ್ರಿಕಲ್ ವಾಹನಗಳ ತಯಾರಿಗೆ ಬೇಕೇ ಬೇಕು. ಇಲ್ಲ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನೇ ಬಂದ್ ಮಾಡಬೇಕಾಗುತ್ತೆ. ಹೀಗಾಗಿ ಭಾರತ ಭವಿಷ್ಯವನ್ನ ನೋಡಿಕೊಂಡು ಈ ವಿಚಾರದಲ್ಲಿ ರಷ್ಯಾದ ಜೊತೆ ಡೀಲ್ ಮಾಡಿಕೊಂಡಿದೆ. ಭಾರತ ಭವಿಷ್ಯದ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದೆ. ಇದರ ಜೊತೆಗೆ ಯಾರ ಜೊತೆ ಒಪ್ಪಂದ ಮಾಡ್ಕೊಳ್ಬೇಕು ಅನ್ನುವ ಬಗ್ಗೆ ಕೂಡ ಭಾರತ ಯೋಚನೆ ಮಾಡ್ತಾ ಇದೆ. ಈಗಿನ ಸಿಚುವೇಶನ್ ನಲ್ಲಿ ಚೀನಾದ ಜೊತೆ ಸುಲಭದಲ್ಲೇ ಒಪ್ಪಂದ ಮಾಡಿಕೊಳ್ಳಬಹುದು. ಚೀನಾ ಭಾರತಕ್ಕೆ ಹತ್ತಿರವಾಗ್ತಾ ಇದೆ. ಆದರೆ ಚೀನಾವನ್ನ ಯಾವುದೇ ಕಾರಣಕ್ಕೂ ನಂಬುವ ಹಾಗಿಲ್ಲ. ಈಗ ಚೆನ್ನಾಗಿರುವ ಚೀನಾ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗಬಹುದು. ಹೀಗಾಗಿ ಭಾರತಕ್ಕೆ ರಷ್ಯಾವೇ ಬೆಸ್ಟ್ ಚಾಯ್ಸ್. ರಷ್ಯಾ ಯಾವುದೇ ಸಂದರ್ಭದಲ್ಲೂ ಭಾರತವನ್ನ ಬಿಟ್ಕೊಡೋದಿಲ್ಲ. ಸ್ನೇಹ ಅನ್ನುವ ಪದಕ್ಕೆ ಅನ್ವರ್ಥ ನಾಮವೇ ರಷ್ಯಾ. ಇಂತಹ ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ಬರಲಿದ್ದಾರೆ. ಈ ಪ್ರವಾಸದಲ್ಲಿ ಮತ್ತಷ್ಟು ಒಪ್ಪಂದಗಳು ಭಾರತ ಹಾಗೂ ರಷ್ಯಾ ದೇಶಗಳ ನಡುವೆ ಆಗುವ ಸಾಧ್ಯತೆ ಇದೆ. ಹೀಗೆ ಪುಟಿನ್ ಭಾರತ ಭೇಟಿ ನಿಗದಿಯಾದ ಬೆನ್ನಲ್ಲೇ ಅತ್ತ ಟ್ರಂಪ್ಗೆ ಹೊಟ್ಟೆ ಉರಿ ತಾಳೋದಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ನಾನು ಕೂಡ ಪುಟಿನ್ ಭೇಟಿ ಆಗಬೇಕು ಅಂತ ಮುಂದೆ ಬಂದಿದ್ದಾರೆ. ಅಲಸ್ಕಾದಲ್ಲಿ ಪುಟಿನ್ ಜೊತೆ ಮಾತುಕತೆ ಮಾಡ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಈ ಭೇಟಿಗೆ ಪುಟಿನ್ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಟ್ರಂಪ್ ಮಾತ್ರ ಪುಟಿನ್ ಜೊತೆ ಮಾತುಕತೆಗೆ ಉತ್ಸುಕರಾಗಿದ್ದಾರೆ. ಟ್ರಂಪ್ ಹುಚ್ಚುತನದ ಪರಮಾವಧಿಗೆ ಅಂತ್ಯ ಹಾಡುವ ಕಾಲ ಹತ್ತಿರವಾಗ್ತಾ ಇದೆ. ರಷ್ಯಾ, ಚೀನಾ ಹಾಗೂ ಭಾರತ ಸೇರ್ಕೊಂಡು ಟ್ರಂಪ್ಗೆ ಗುಂಡಿ ತೋಡ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಈ ಮೂರು ದೈತ್ಯ ಶಕ್ತಿಗಳ ಸ್ನೇಹ ಮತ್ತಷ್ಟು ಹತ್ತಿರವಾಗುವುದರಲ್ಲಿ ಅನುಮಾನ ಬೇಡ. ನಿಮ್ಮ ಪ್ರಕಾರ ಈ ಮೂರು ಶಕ್ತಿಗಳು ಒಂದಾಗಬೇಕಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.